ಎಲ್ರಿಗೂ ನಮಸ್ಕಾರ. ಈಗಾಗಲೇ SLC ಎಕ್ಸಾಮ್ ರಿಸಲ್ಟ್ಸ್ ಬಂದಿದೆ. ರಿಸಲ್ಟ್ಸ್ ಬಂದಮೇಲೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಯಾಕೆ ಈ ವರ್ಷ ಶೈಕ್ಷಣಿಕ ವರ್ಷ ನಮ್ಮ ರಿಸಲ್ಟ್ ಬಿದ್ದಿದೆ, ಕೊನೆಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಟು ಪರ್ಸೆಂಟೇಜ್ನ ಜಾಸ್ತಿ ಮಾಡಬೇಕಾಯಿತು, ಇದ್ರ ಬಗ್ಗೆ ಎಲ್ಲ ಚರ್ಚೆ ಆಗ್ತಿದೆ. ಇದು ರಾಜಕೀಯ ವಲಯದಲ್ಲೂ ಕೂಡ ಇವತ್ತು ಚರ್ಚೆಗೆ ಈಡಾಗ್ತಿದೆ. ಸ್ನೇಹಿತರೆ, ಇಲ್ಲಿ ನಾನೊಬ್ಬ ಶಾಲಾ ಶಿಕ್ಷಕನಾಗಿ ಕಳೆದ 8 ವರ್ಷದ ನನ್ನ ಅನುಭವದ ಆಧಾರದ ಮೇಲೆ ಕೆಲವು ವಿಷಯಗಳು ನಾವು ಇವತ್ತು ಮತ್ತೊಮ್ಮೆ ಮುನ್ನೆಲೆಗೆ ತರಬೇಕು, ಚರ್ಚೆ ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ಮೊದಲನೇದಾಗಿ ಸ್ನೇಹಿತರೆ, ನಮ್ಮ ಸ್ಟೇಟ್ ಸಿಲೆಬಸ್ಸಲ್ಲಿ ಮೇಜರ್ಲಿ ಆಗ್ತಿರೋ ಸಮಸ್ಯೆಗಳ ಬಗ್ಗೆ ಹೇಳ್ಬೇಕಾದ್ರೆ, 10ನೇ ಕ್ಲಾಸಿಗೆ ಬಂದಾಗ ಮಾತ್ರ ವಿದ್ಯಾರ್ಥಿಗಳಿಗೆ ನಾವು ಈ ವರ್ಷ ಬೋರ್ಡ್ ಎಕ್ಸಾಮ್ ಇದೆ, ಈ ವರ್ಷ ಸೀರಿಯಸ್ ಆಗಿರಬೇಕು, ಈ ವರ್ಷ ಕ್ವಶನ್ ಪೇಪರ್ ಪ್ಯಾಟರ್ನ್ಸ್ ಈ ಥರ ಚೇಂಜ್ ಆಗುತ್ತೆ. 9ನೇ ಕ್ಲಾಸ್ ತನಕ ನಾವು ಹೇಗೆ ನೋಡ್ತಿದ್ದೀವಿ ಅಂದರೆ, ಸಾಕಷ್ಟು ನಾನು 1-2 ಜನರಲ್ ಆಗಿ ಹೇಳ್ತಾ ಇದ್ದೀನಿ, ನಾನು ಗಮನಿಸ್ತಾ ಇರೋದು 9ನೇ ಕ್ಲಾಸ್ವರೆಗೂ ತುಂಬ ಫ್ರೀಯಾಗಿ ನಾವು ಯಾವುದೇ ರೀತಿ ಎಕ್ಸಾಮ್ ಓರಿಯೆಂಟೇಷನ್ನೇ ಇಲ್ಲದ ಹಾಗೆ, ಅಥವಾ ಎಕ್ಸಾಮ್ ಓರಿಯೆಂಟೇಷನ್ ಹೆಚ್ಚಾಗಿ ಅಪ್ಲಿಕೇಶನ್ ಟೈಪ್ ಆಫ್ ಕ್ವಶನ್ಸ್ ಇರ್ಬೋದು, ಅಥವಾ ಸ್ಕಿಲ್ ಓರಿಯೆಂಟೆಡ್ ಕ್ವಶನ್ಸ್ ಇರ್ಬೋದು, ಯಾವುದು ಇವತ್ತು ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ ಕೇಳ್ತಾ ಇದ್ದಾರೆ ಆ ಥರ ಪ್ರಶ್ನೆಗಳು, ಅದಕ್ಕೆ ನಾವು ನಿಜವಾಗ್ಲೂ ಟ್ರೈನ್ ಮಾಡ್ತಾ ಇದ್ದೀವ ನಮ್ಮ ಮಕ್ಕಳನ್ನ, ನಮ್ಮ ವಿದ್ಯಾರ್ಥಿಗಳನ್ನ. 9ನೇ ಕ್ಲಾಸ್ವರೆಗೂ ನಾವೇನು ಮಾಡ್ತೀವಿ, ರಿವಿಷನ್ಸ್ ಕೊಡ್ತೀವಿ, ರಿವಿಷನ್ ಶೀಟ್ಗಳು ಕೊಟ್ಬಿಡ್ತೀವಿ, ಕೆಲವು ಮಾರ್ಕ್ ಮಾಡಿಸ್ಬಿಡ್ತೀವಿ. ಅವರಲ್ಲಿ ಪರೀಕ್ಷೆಗೆ ನಾವು 10ನೇ ಕ್ಲಾಸ್ ಪರೀಕ್ಷೆಗೆ ಅವ್ರಿಗೆ ಒಂದು ಡೈರೆಕ್ಷನ್ ಇದೆಯಾ ಅನ್ನೋದ್ರೆ ಕೇಳಿದ್ರೆ ಖಂಡಿತ ಇಲ್ಲ ಅಂತ ನನ್ನ ಅಭಿಪ್ರಾಯ. ಈ ವರ್ಷ 8-9ಕ್ಕೆ ಬೋರ್ಡ್ ಎಕ್ಸಾಮ್ ಹಾಕಿದ್ದಾರೆ, ಕಳೆದ ವರ್ಷ ಕೂಡ 9ನೇ ಕ್ಲಾಸ್ಗೆ ಬೋರ್ಡ್ ಎಕ್ಸಾಮ್ ಹಾಕಿದ್ರು. ಬಟ್ ನಿಜವಾಗ್ಲೂ ಇದು ಉಪಯೋಗ ಆಗಿದೆ ಅಂದರೆ ನನ್ನ ಪ್ರಕಾರ ಇದರಿಂದ ಸಾಕಷ್ಟು ಪ್ರಾಬ್ಲಮ್ಸೇ ಜಾಸ್ತಿ ಆಗಿದೆ. ಮೊದಲದಾಗಿ ಇದು ಎಕ್ಸಾಮು ಕೊನೆಯ ಹಂತದಲ್ಲಿ ಹೇಳ್ತಾರೆ, ವಿದ್ಯಾರ್ಥಿಗಳ ಗೊಂದಲ ಸೃಷ್ಟಿ ಆಯಿತು, ಪೋಸ್ಟ್ಪೋನ್ಗಳಾಯಿತು. ಅದಾದಮೇಲೆ ನಿಮಗೆಲ್ಲ ಗೊತ್ತಿದೆ ಸ್ನೇಹಿತರೆ, ಎಷ್ಟು ಮಟ್ಟಿಗೆ ಈ ಎಕ್ಸಾಮ್ಸ್ಗಳು ತುಂಬ ಫೇರ್ ಆಗಿ ನಡೀತಾ ಇದೆ. ಮಧ್ಯಾಹ್ನ ಮೇಲೆ ಇರುತ್ತೆ, 12 ಗಂಟೆ ಮುಂಚೆ ಟೀಚರ್ಸ್ಗಳು ಕ್ವಶನ್ ಪೇಪರ್ ಸಿಕ್ಕಿ ಕೆಲವು ಕಡೆ ಹೇಳ್ಕೊಡ್ತಾ ಇದ್ದಾರೆ ಮಕ್ಕಳಿಗೆ. ಅದರಿಂದ ಬೇರೆ ಯಾವ ಎಕ್ಸಾಮ್ಗೂ ಮಕ್ಕಳು ಓದ್ಕೊಂಡೇ ಬರ್ತಾ ಇಲ್ಲ. ಮ್ಯಾಕ್ಸಿಮಮ್ MCQ ಇರೋದ್ರಿಂದ ಹೆಂಗೋ ಪಾಸ್ ಆಗಿಬಿಡ್ತಾ ಇದ್ದಾರೆ. ಇಲ್ಲಿ ಅವ್ರಿಗೆ ಏನಾಗ್ತಿದೆ, 8th 9th ಅಟ್ಲೀಸ್ಟ್ ಸ್ಕೂಲ್ ಎಕ್ಸಾಮ್ ಇದ್ದರೆ ಅಟ್ಲೀಸ್ಟ್ ನಾವು ಕೊಟ್ಟಿರೋ ರಿವಿಷನ್ ಶೀಟ್ಸ್ ಅಟ್ಲೀಸ್ಟ್ ಓದ್ಕೊಂಬರೋರೇನೋ. ಬಟ್ ಇವತ್ತು ಈ ಬೋರ್ಡ್ ಎಕ್ಸಾಮಿಂದ ಸೀರಿಯಸ್ ಆಗಿ ಮಾಡಿದೆ, ಈ ಬೋರ್ಡ್ ಎಕ್ಸಾಮ್ಸ್ನ ಸೀರಿಯಸ್ ಆಗಿ ಮಾಡದೆ ಏಕಾಏಕಿ ಸರ್ಕಾರದ ಹಂತದಲ್ಲೂ ಕೂಡ ಕೊನೆಯ ಮೂಮೆಂಟಲ್ಲಿ ಡಿಕ್ಲೇರ್ ಮಾಡೋದು, ಪೋಸ್ಟ್ಪೋನ್ ಮಾಡೋದು, ಮಕ್ಕಳನ್ನ ಬಲಿಪಶು ಮಾಡೋದು ನಾವು ಗಮನಿಸ್ತಿರೋ ಹಿನ್ನೆಲೆಯಲ್ಲಿ ಇದರಿಂದ ಏನಾಗಿದೆ, ಬೋರ್ಡ್ ಎಕ್ಸಾಮ್ಸ್ ಬಗ್ಗೆ ಯಾವುದೇ ರೀತಿ ವಿದ್ಯಾರ್ಥಿಗಳಲ್ಲಿ ಒಂದು ಸೀರಿಯಸ್ನೆಸ್ಸೇ ಹೋಗ್ಬಿಟ್ಟಿದೆ. ಸಡನ್ನಾಗಿ 10ನೇ ಕ್ಲಾಸ್ಗೆ ನಾವು ಸೀರಿಯಸ್ ಅಂತ ಹೇಳಿದಾಗ ಇದು ಎಷ್ಟು ಮಟ್ಟಿಗೆ ವಿದ್ಯಾರ್ಥಿಗಳು ಅರ್ಥ ಆಗುತ್ತೆ ಅನ್ನೋದು ನಾವು ಯೋಚನೆ ಮಾಡಬೇಕು. ಸೊ ಇಲ್ಲಿ ನನಗನ್ಸೋದು 8th ಅಥವಾ 9th ಬೋರ್ಡ್ ಎಕ್ಸಾಮ್ಸು ಮಾಡಿದ್ರೆ ಅದಕ್ಕೆ ಒಂದು ಪ್ರಾಪರ್ ಮೆಥಡಲ್ಲಿ ಮಾಡಬೇಕು. ಅದಕ್ಕೊಂದು ಎಕ್ಸಾಕ್ಟ್ಲಿ ವರ್ಷದ ಬಿಗಿನಿಂಗಲ್ಲೇ ಸರ್ಕಾರದ ಹಂತದಿಂದ ಒಂದು ಕರೆಕ್ಟಾಗಿರೋ ಗೈಡ್ಲೈನ್ಸ್ ಬರಬೇಕು, ಟೀಚರ್ಸ್ಗೆ ಟ್ರೈನಿಂಗ್ ಆಗಬೇಕು, ಸಿಲೆಬಸ್ ಎಷ್ಟಿದೆ ಅಂತ ಹೇಳಬೇಕು. ಯಾವುದು ಹೇಳದೆ ಏಕಾಏಕಿ ಕೊನೆ ಹಂತದಲ್ಲಿ ಹೇಳೋದು, ಕೊನೆಗೆ ಸ್ಕೂಲ್ನವರು ಅವ್ರ ರಿಸಲ್ಟ್ಗಳು ಚೆನ್ನಾಗಬೇಕು ಅಂದ್ಬಿಟ್ಟು ಕೊನೆ ಮೂಮೆಂಟ್ನಲ್ಲಿ ಕೆಲವು ಶಾಲೆಗಳಲ್ಲಿ ರಿವಿಷನ್ ಅದೇ ಕ್ವಶನ್ ಪೇಪರ್ನೇ ಮುಂಚೆ ಸಿಕ್ಕಿ ಅದನ್ನೇ ಓದಿಸ್ಬಿಟ್ಟು ಅದನ್ನೇ ಮಾರ್ಕ್ ಮಾಡಿಸ್ಬಿಟ್ಟು ಮಾರ್ಕ್ಸ್ ತಗೊಳ್ಳೋದ್ರಿಂದ ಏನೋ ಹಲವಾರು ಜನ ಒಳ್ಳೆ ಮಾರ್ಕ್ಸ್ ಅಂತ ನೀವು ತೋರಿಸ್ಬೋದು ಹೊರತು, ಬಟ್ 10ನೇ ಕ್ಲಾಸ್ಗೆ ಇದರಿಂದ ಏನು ಉಪಯೋಗ ಆಗಲ್ಲ. ಇದು ಮೊದಲನೇದು. ಎರಡನೇದು ನಾನು ಗಮನಿಸ್ತಾ ಇರೋದು, ಅಡಿಕ್ವೇಟ್ ಆಗಿ ಗೌರ್ಮೆಂಟ್ ಶಾಲೆಗಳಲ್ಲಿ ಇವತ್ತು ನಾನು ಗಮನಿಸ್ತಿರೋ ತುಂಬ ಒಳ್ಳೆ ಟೀಚರ್ಸ್ ಇದ್ದಾರೆ, ಆದರೆ ಅವ್ರಿಗೆ ಇವತ್ತು ಶಾರ್ಟೇಜ್ ಆಫ್ ಸ್ಟಾಫ್ಸ್ ನಾವು ಗಮನಿಸ್ತಾ ಇದ್ದೀವಿ. ಸಾಕಷ್ಟು ಕೆಲಸಗಳು ಇವತ್ತು 106 ಕೆಲಸ ಅಂತ ನಾವೇನು ಹೇಳ್ತೀವಿ ಅದು ರಿಯಾಲಿಟಿ ಆಗಿದೆ, 108 ಕೆಲಸ ಅನ್ನೋದು ರಿಯಾಲಿಟಿ ಆಗಿದೆ. ಅಷ್ಟು ಕೆಲಸಗಳು ಕೊಡ್ತಾರೆ. ಆಮೇಲೆ ಮೋರ್ ಆಫ್ ಡಾಕ್ಯುಮೆಂಟೇಶನ್ ವರ್ಕ್ಸ್ಗೆ ಒತ್ತು ಕೊಡೋದು ನಾವು ಗಮನಿಸ್ತಾ ಇದ್ದೀವಿ. ನನಗನ್ಸೋದು ಹೆಚ್ಚೆಚ್ಚು ಸ್ಟೂಡೆಂಟ್ ಓರಿಯೆಂಟೆಡ್ ಡಾಕ್ಯುಮೆಂಟ್ಗಳು, ಅಂದರೆ ಹೆಚ್ಚಾಗಿ ನಮ್ಮ ಕೆಲಸ ಕೊಡೋದಕ್ಕಿಂತ ನಾವು ಯಾವ ರೀತಿ ಪ್ರಿಪೇರ್ ಮಾಡ್ತಾ ಇದ್ದೀವಿ ಮಕ್ಕಳನ್ನ ಅನ್ನೋದು ಮಾನದಂಡಗಳ ಬದಲಾವಣೆ ಆಗಬೇಕು. ನಮಗೆ ಸಾಕಷ್ಟು ಫೈಲ್ ವರ್ಕು, ಕ್ಲರಿಕಲ್ ವರ್ಕೇ ಹೆಚ್ಚಾಗೋದ್ರಿಂದ, ಮೊದಲೇ ಸ್ಟಾಫ್ ಶಾರ್ಟೇಜ್ ಇರೋದ್ರಿಂದ ನಮ್ಮ ಗಮನ ಎಲ್ಲ ಅಲ್ಲಿ ಹೋಗ್ತಾ ಇದೆ. ಇಲ್ಲಿ ಕೆಲವು ಇಂಪಾರ್ಟೆಂಟ್ ಟೀಚರ್ಸ್ ಆದಷ್ಟು ಪಾಠ ಮಾಡೋಕ್ಕೆ ಸೀಮಿತ ಮಾಡಬೇಕು ಸರ್ಕಾರದವರು ಅನ್ನೋದು ನನ್ನ ಮನವಿ. ಇನ್ನೊಂದು, ಪ್ರೈವೇಟ್ ಟೀಚರ್ಸು, ಇದು ಇಟ್ಸ್ ವೆರಿ ಶಾಕಿಂಗ್ ಟು ಸೇ ದ್ಯಾಟ್ ಇವತ್ತು ವೆರಿ ಅನ್ಫಾರ್ಚುನೇಟ್, ಕೊಡ್ತಿರೋದು ಭಾಳ ಕಡಿಮೆ ಸ್ಯಾಲ್ರಿ, 25,000-30,000 ಸಾವಿರ ಸ್ಯಾಲ್ರಿ. ಇದರಿಂದ ಯು ಕೆನಾಟ್ ಎಕ್ಸ್ಪೆಕ್ಟ್ ಮೆರಿಟೋರಿಯರ್ಸ್, ತುಂಬ ಚೆನ್ನಾಗಿರೋ ಟೀಚರ್ಸ್ಗಳು ನೀವು 10ನೇ ಕ್ಲಾಸಿಗೆ ಪಾಠ ಮಾಡೋಕ್ಕೆ ಸಿಗ್ತಾರೆ ಅನ್ನೋದು ಡೆಫಿನೆಟಾಗಿ ಸಿಗಲ್ಲ. ಯಾಕಂದರೆ ಇಷ್ಟು ಕಡಿಮೆ ಸಂಬಳದಲ್ಲಿ ಜೀವನ ಮಾಡೋಕ್ಕೆ ಆಗಲ್ಲ ಇವತ್ತು. ಅದಕ್ಕೆ ತುಂಬ ಜನ ದೇ ಆರ್ ನಾಟ್ ಆಪ್ಟಿಂಗ್ ಟೀಚಿಂಗ್ ಎಸ್, ಅದು ಸ್ಕೂಲ್ ಎಜುಕೇಷನ್ನ ಆಪ್ಟ್ ಮಾಡೋಕ್ಕೆ ಹಿಂಜರಿತಾ ಇದ್ದಾರೆ. ಅದು ಮೆರಿಟೋರಿಯರ್ಸು, ಒಳ್ಳೆ ಪಾಠ ಮಾಡೋಕ್ಕೆ ಬರೋರು. ಇದನ್ನ ಏನಾಗ್ತಿದೆ, ನನ್ನ ಅಭಿಪ್ರಾಯದಲ್ಲಿ ಸಾಕಷ್ಟು ಏನು
ಕೆಲಸ ಸಿಗದೆ ಇಲ್ಲಿ ಕೆಲಸ ತಗೊಳ್ಳುವಂಥದ್ದು ಸೆಕ್ಷನ್ನು ಒಂದು ಹೆಚ್ಚಾಗ್ತಿದೆ, ಅದರಿಂದ ಕ್ವಾಲಿಟಿ ಬೀಳ್ತಾ ಇದೆ ಅನ್ನೋದು ನನ್ನ ಅಭಿಪ್ರಾಯ. ಹಂಗಂತ ನಾನು ಎಲ್ಲ ಪ್ರೈವೇಟ್ ಟೀಚರ್ಸ್ಗೂ ಹೇಳ್ತಿಲ್ಲ, ತುಂಬ ಚೆನ್ನಾಗಿ ಕೆಲಸ ಮಾಡೋ ಸಾಕಷ್ಟು ಪ್ರೈವೇಟ್ ಟೀಚರ್ಸ್ ಇದ್ದಾರೆ. ಇಲ್ಲಿ ಪ್ರೈವೇಟ್ ಟೀಚರ್ಸ್ಗೆ ಕಡಿಮೆ ಸಂಬಳ ಸಿಗ್ತಿರೋದ್ರಿಂದ ಅವ್ರ ಗಮನ ಎಲ್ಲಾನು ಟ್ಯೂಷನ್ ಮಾಡೋದ್ರಲ್ಲಿ, ಬೆಳಿಗ್ಗೆ ಇರ್ಬೋದು ಸಂಜೆ ಇರ್ಬೋದು, ದೇ ಟ್ರೈಂಗ್ ಟು ಸಮ್ ಬ್ಯಾಲೆನ್ಸ್. ಆಮೇಲೆ ಪ್ರೈವೇಟ್ ಮ್ಯಾನೇಜ್ಮೆಂಟ್ಗಳನ್ನ ಖುಷಿ ಪಡಿಸೋದ್ರಲ್ಲಿ ಆ ಕೆಲಸಗಳಿರುತ್ತೆ. ಇದು ಎಲ್ಲದರಲ್ಲೂ ಕೂಡ. ಆಮೇಲೆ ಇನ್ನೊಂದು ಪ್ರಾಪರ್ ಗೈಡ್ಲೈನ್ಸ್ ಇಲ್ಲ, ಟೀಚರ್ಸ್ಗೆ ಎಕ್ಸಾಮ್ ಓರಿಯೆಂಟೇಷನ್ಸ್ಗಳಿಲ್ಲ. ಇದೆಲ್ಲ ಏನಾಗ್ತಿದೆ, ಅಲ್ಲಿ ಪ್ರೈವೇಟ್ ಶಾಲೆಗಳಲ್ಲಿ ರಿಸಲ್ಟ್ ಬೀಳಕ್ಕೆ ಕಾರಣ ಅನ್ನೋದು ನನ್ನ ಅಭಿಪ್ರಾಯ. ಇನ್ನೊಂದು, ನಾನು ಆಗಲೇ ಹೇಳ್ದಂಗೆ ನಾವು ಮಕ್ಕಳನ್ನ 6ನೇ ಕ್ಲಾಸಿಂದ ಟ್ರೈನ್ ಮಾಡ್ತಾ ಇಲ್ಲ. ಇವಾಗ ಸೈನ್ಸ್ ಆಗಿರಲಿ, 6ನೇ ಕ್ಲಾಸಿಂದಲೇ ನಾವು ಅಪ್ಲಿಕೇಶನ್ ಟೈಪ್ ಆಫ್ ಕ್ವಶನ್ಸು, ಇಂಡೈರೆಕ್ಟ್ ಕ್ವಶನ್ಸು, ಸ್ಕಿಲ್ ಓರಿಯೆಂಟೆಡ್ ಕ್ವಶನ್ಸು, ಅವರಲ್ಲಿ ಲಾಜಿಕಲ್ ಹಾಗೂ ರೀಸನಿಂಗ್ ಮೈಂಡ್ ಸೆಟ್ ಬೆಳೆಸೋವಂಥ ಟೀಚಿಂಗ್ನ ನಾವು ಕೊಡ್ತಾ ಇಲ್ಲ. ಹ್ಯಾಂಡ್ಸ್ ಆನ್ ಆಕ್ಟಿವಿಟೀಸ್ಗಳಿಲ್ಲ ಕ್ಲಾಸ್ ರೂಮಲ್ಲಿ, ಬರೇ ಚಾಕ್ ಆ್ಯಂಡ್ ಬೋರ್ಡ್ ಮೆಥಡ್ ಆಗ್ತಿದೆ. ಇದರಿಂದ ವಿದ್ಯಾರ್ಥಿಗಳು ದೇ ಆರ್ ಲೂಸಿಂಗ್ ಇಂಟ್ರೆಸ್ಟ್. ಅಂದರೆ ಪಾಠ ಕೇಳೋದೇ ಬರೇ ಇದಾಗೋಗ್ಬಿಡ್ತಂದ್ರೆ, ಬರೀ ಆಕ್ಟಿವಿಟಿ ಓರಿಯೆಂಟೆಡ್ ಕಡಿಮೆ ಆಗಿದೆ. ಟೆಕ್ಸ್ಟ್ ಬುಕ್ಕಲ್ಲಿ ಇದ್ರೂ ಸಹ ಅದು ಎಷ್ಟು ಜನ ಟೀಚರ್ಸ್ ಆಕ್ಟಿವಿಟಿ ಓರಿಯೆಂಟೆಡ್ ಕ್ಲಾಸಸ್ ಮಾಡ್ತಾ ಇದ್ದಾರೆ ಕ್ಲಾಸ್ ಅನ್ನೋದು ಪ್ರಶ್ನಾರ್ಹ ಆಗಿದೆ. ಇನ್ನೊಂದು, ಮ್ಯಾಥ್ಸ್ ಕೂಡ ಅಷ್ಟೇ. ಇವತ್ತು ನಮ್ಗೆ ಗೊತ್ತಿರುತ್ತೆ ಒಬ್ಬ ವಿದ್ಯಾರ್ಥಿ 6ನೇ ಕ್ಲಾಸಿಂದನೇ ಡಲ್ ಇದ್ದಾನಂತ, ನಾವು ಹಂಗೆ ಬಿಟ್ಟು 10ನೇ ಕ್ಲಾಸ್ ಸಡನ್ನಾಗಿ ಅವ್ನು ಹೆಂಗೆ ಚೇಂಜ್ ಆಗ್ತಾನೆ? ಅಲ್ಲಿ ನಾವು ಸ್ಟೂಡೆಂಟ್ ಓರಿಯೆಂಟೆಡ್ ಟೀಚಿಂಗ್ ಇದೆಯಾ? ಯಾವ ರೀತಿ ಕ್ಲಾಸ್ ರೂಮ್ನ ಅರ್ಥ ಮಾಡಿಕೊಂಡು ಅವ್ರಿಗೆ ಎಷ್ಟು ನಾವು ಪಾಠ ಮಾಡ್ತಾ ಇದ್ದೀವಿ, ಅವ್ರು ನಿಜವಾಗ್ಲೂ ನಾವು ಡೆವಲಪ್ ಮಾಡ್ತಾ ಇದ್ದೀವಾ? ವರ್ಷದಿಂದ ವರ್ಷಕ್ಕೆ ಬಂದಾಗ ಮಿನಿಮಮ್, ಫಾರ್ ಎಕ್ಸಾಂಪಲ್ 8ನೇ ಕ್ಲಾಸ್ ಪಾಸ್ ಆಗೋಕ್ಕಿಂತ ಮುಂಚೆ ಆ ಒಂದು ವಿದ್ಯಾರ್ಥಿಗೆ ಮಿನಿಮಮ್ ಟೇಬಲ್ಸ್ ಗೊತ್ತಿರಬೇಕು, ಫ್ರಾಕ್ಷನ್ ಆ್ಯಡ್ ಮಾಡೋಕ್ಕೆ ಬರಬೇಕು, ಇಂಟಿಜರ್ಸ್ ಆ್ಯಡ್ ಮಾಡೋಕ್ಕೆ ಬರಬೇಕು, ಟೇಬಲ್ಸ್ ಬರಬೇಕು, ಜಾಮಿಟ್ರಿ ಬೇಸಿಕ್ಸ್ ಬರಬೇಕು. ಇದನ್ನು ನಾವು ನಿಜವಾಗ್ಲೂ ವೆರಿಫೈ ಮಾಡ್ತಾ ಇದ್ದೀವಾ? ಸುಮ್ಮನೆ ಏನೋ ಒಂದು ಟೆಸ್ಟ್ ಕೊಟ್ಬಿಟ್ಟು ಪಾಸ್ ಮಾಡಿ ಮುಂದಕ್ಕೆ ತಳ್ತಾ ಇದ್ದೀವಿ. ಇದರಿಂದ 10ನೇ ಕ್ಲಾಸಿಗೆ ಬಂದಾಗ ಅಲ್ಲೇ ನಾವು ಹಿಡಿಯೋದ್ರಿಂದ ಅಲ್ಲಿ ಪಾಸ್ ಮಾಡೋದು ಎಷ್ಟು ಕಷ್ಟ ಆಗುತ್ತೆ ನಮ್ಗೆ ಗೊತ್ತಿದೆ. ಸೊ ಇಲ್ಲಿ ನಮಗೆ 6ನೇ ಕ್ಲಾಸಿಂದನೇ ಒಂದು ಪ್ರಾಪರ್ ಡೈರೆಕ್ಷನ್ ಬೇಕು. ಬೋರ್ಡ್ ಎಕ್ಸಾಮ್ ಪ್ರಿಪೇರ್ ಮಾಡೋಕ್ಕಿಂತ ಹೆಚ್ಚಾಗಿ ಇವತ್ತಿನ ನೀಟ್ ಆಗಿರಲಿ, JEE ಆಗಿರಲಿ, ಬೇರೆ ಬೇರೆ CET ಆಗಿರಲಿ, ಈ ಥರ ಎಕ್ಸಾಮ್ಸ್ಗಳೆಲ್ಲ ಹೆಚ್ಚು ಬರ್ತಾ ಇರೋದು ಯೋಚನಾ ಶಕ್ತಿನ ಚೆಕ್ ಮಾಡ್ತಾ ಇದ್ದಾರೆ. ಇಲ್ಲಿ ನಾವು ನಮ್ಮ ಮಕ್ಕಳಲ್ಲಿ ಯೋಚನಾ ಶಕ್ತಿನ ಹೆಚ್ಚಿಗೆ ಮಾಡ್ತಿದ್ದೀವಿ ಅನ್ನೋದು ನಾವು ಯೋಚನೆ ಮಾಡಬೇಕಾಗಿದೆ ಸ್ನೇಹಿತರೆ. ಇಲ್ಲಿ ನನ್ನ ಅಭಿಪ್ರಾಯ, ನಾವು ಟೀಚರ್ಸು ಎಕ್ಯೂಪ್ ಆಗಬೇಕು. ಇನ್ನೂ ನಮ್ಮ ಎಷ್ಟೆಷ್ಟಾಗುತ್ತೆ ಅಷ್ಟು ಎಕ್ಯೂಪ್ ಆಗಿ ಈಗಿನ ವಿದ್ಯಾರ್ಥಿಗಳನ್ನ ಅರ್ಥ ಮಾಡ್ಕೊಂಡು, ಯಾಕಂದರೆ ನಾವಿನ್ನೂ 20 ವರ್ಷದ ಹಿಂದೆ ಇರಬಾರ್ದು. ಈಗಿನ ವಿದ್ಯಾರ್ಥಿಗಳ ಮನಸ್ಥಿತಿನ ಅರ್ಥ ಮಾಡ್ಕೊಂಡು ಅವ್ರಿಗೆ ಟೀಚ್ ಮಾಡಬೇಕಾಗುತ್ತೆ. ಇದನ್ನು ನಾವು ಎಷ್ಟು ಮಾಡ್ತಾ ಇದ್ದೀವಿ, ಇದಕ್ಕೆ ತಕ್ಕಂಥ ನಮಗೆ ಟ್ರೈನಿಂಗು ಸರ್ಕಾರ ಹಂತದಲ್ಲಿ ನಮಗೆ ಸಿಗಬೇಕು. ಟೀಚರ್ಸ್ನ ಸಾಕಷ್ಟು ಓರಿಯೆಂಟೇಷನ್ ಅಗತ್ಯ ಇದೆ ಅನ್ನೋದು ನನ್ನ ಅಭಿಪ್ರಾಯ. ಎರಡನೇದು, ನನಗನ್ಸೋದು ಸರ್ಕಾರದ ಹಂತದಲ್ಲೂ ಕೂಡ ಕೊನೆ ಹಂತದಲ್ಲಿ ಹೇಳುವಂಥದ್ದು, ಯಾವುದೇ ಒಂದು ಗೈಡ್ಲೈನ್ಸ್ನ ಸರಿಯಾಗಿ ಟೀಚರ್ಸ್ಗಳನ್ನ ತಲುಪದೇ ಇರುವಂಥದ್ದು ಸಾಕಷ್ಟು ಗೊಂದಲಕ್ಕೆ ಎಡೆ ಮಾಡಿಕೊಡುತ್ತೆ. ಪ್ರತಿ ವರ್ಷ ಕೂಡ ವರ್ಷದ ಬಿಗಿನಿಂಗಲ್ಲೇ ಒಂದು ಡೆಮಾಕ್ರೆಟಿಕ್ ಪ್ರೋಸೆಸ್ ಆಗಿ ಶೈಕ್ಷಣಿಕ ತಜ್ಞರು ಇರ್ಬೋದು, ಟೀಚರ್ಸ್ನ ಅಭಿಪ್ರಾಯ ತಗೊಂಡು ಏನೇ ಬದಲಾವಣೆ ಮಾಡಿದ್ರು ಅವಾಗ ಮಾಡಬೇಕು ಅನ್ಸುತ್ತೆ. ಏಕಾಏಕಿ ಯಾವುದೋ ಹಂತದಲ್ಲಿ ಬದಲಾವಣೆ ಮಾಡೋದು ಅದು ಪ್ರಾಬ್ಲಮ್ಗೆ ಎಡೆ ಮಾಡಿಕೊಡುತ್ತೆ. ಆಮೇಲೆ ನೀವು ಗಮನಿಸ್ತಾ ಇರೋದು ಸ್ಟ್ಯಾಂಡರ್ಡ್ ಕ್ವಶನ್ ಪೇಪರ್ ಸ್ಟ್ಯಾಂಡರ್ಡ್. ಕಳೆದ ವರ್ಷ ಮ್ಯಾಥ್ಸ್ ಪೇಪರ್, ಸೈನ್ಸ್ ಪೇಪರ್ ಸ್ವಲ್ಪ ಈಸಿ ಇರುತ್ತೆ, ಈ ವರ್ಷ ಏಕಾಏಕಿ SLC ಪೇಪರ್ ಮ್ಯಾಥ್ಸ್ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ಇಲ್ಲಿ. ಅಥವಾ ಮಾಡೆಲ್ ಪ್ರಿಪರೇಟರಿಯಲ್ಲಿ ಆ ಥರ ಪ್ರಶ್ನೆಗಳೇ ಇರೋದಿಲ್ಲ, ತುಂಬ ಈಸಿ ಕೊಟ್ಟಿರ್ತಾರೆ. ಅದನ್ನೇ ಪ್ರಿಪೇರ್ ಆಗಿ ಓದಂಥ ವಿದ್ಯಾರ್ಥಿಗಳಿಗೆ ಅಲ್ಲಿ ಎಕ್ಸಾಮಲ್ಲಿ ಶಾಕ್ ಆಗಿರುತ್ತೆ. ಅದನ್ನೇ ಪ್ರಿಪೇರ್ ಮಾಡಿರುವಂಥ ಟೀಚರ್ಸು ಕೂಡ ಶಾಕ್ ಇರುತ್ತೆ. ಇಲ್ಲಿ ಒಂದು ಪ್ರಾಪರ್ ಒಂದು ಸ್ಟ್ಯಾಂಡರ್ಡ್ನ ಇಲ್ಲಿ ಮಾಡ್ತಾ ಇಲ್ಲ ಅನ್ನೋ ನನ್ನ ಅಭಿಪ್ರಾಯ. ಇಲ್ಲೊಂದು ಪ್ರಾಪರ್ ಸ್ಟ್ಯಾಂಡರ್ಡ್ಸ್ನ ಮೇಂಟೈನ್ ಮಾಡಬೇಕು. ಪ್ರತಿ ವರ್ಷ ಯು ಹ್ಯಾವ್ ಟು ಮೇಕ್ ಶ್ಯೂರ್ ದಟ್ ಈ ಒಂದು ಪೇಪರ್ ಸ್ಟ್ಯಾಂಡರ್ಡು ಹಾಗೆ ಇರುತ್ತೆ ಅಂತ, ಡಿಫಿಕಲ್ಟಿ ಲೆವೆಲ್ಸ್ ಹಾಗೆ ಇರುತ್ತಂತ. ಸೊ ಇದು ಎಲ್ಲೋ ಮಿಸ್ ಮಾಡ್ತಾ ಇದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಇನ್ನೊಂದು, ವಿದ್ಯಾರ್ಥಿಗಳು ಇವತ್ತು, ನಾವು ಕೂಡ ಪೋಷಕರು ಇದನ್ನು ನೀವು ನೋಡ್ತಾ ಇದ್ರೆ, ನಮ್ಮ ವಿದ್ಯಾರ್ಥಿಗಳಲ್ಲಿ ಯಾವ ರೀತಿ ನಾವು ಹೆಲ್ಪ್ ಮಾಡ್ತಾ ಇದ್ದೀವಿ, ಇವತ್ತು ನಾವು ಅವರ ಸಮಸ್ಯೆಗಳನ್ನ ಕೇಳ್ತಾ ಇದ್ದೀವ ನಿಜವಾಗ್ಲೂ, ಅಥವಾ ಇವತ್ತು ಟ್ಯೂಷನ್ಗಳು ಹಾಕಿ ಅವರಿಗೆ ನಿಜವಾಗ್ಲೂ ಓದೋದಕ್ಕೆ ಟೈಮು, ಬೆಳಿಗ್ಗೆ ಸಂಜೆ ಟ್ಯೂಷನ್ ಓದೋದಕ್ಕೆ ಟೈಮ್ ಸಿಗ್ತಾ ಇದೆಯಾ ಮಕ್ಕಳಿಗೆ? ಈ ರೀತಿ ಕೂಡ ಯೋಚನೆಗಳಾಗಬೇಕಾಗುತ್ತೆ. ಶಾಲಾ ಹಂತದಲ್ಲೂ ಕೂಡ 10ನೇ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಕೌನ್ಸಿಲಿಂಗ್ ಆಗಬೇಕಾಗುತ್ತೆ. ಅವರು 10ನೇ ಕ್ಲಾಸ್ ಬಂದಾಗ ಅವ್ರಿಗೆ ಒಂದು ಮೋಟಿವೇಶನ್ ಡ್ರೈವ್ಸ್ ಬೇಕಾಗುತ್ತೆ. ಅವರಲ್ಲಿ ಇಡೀ 10ನೇ ಕ್ಲಾಸಲ್ಲಿ ಅವ್ರಿಗೆ ನಾನೇನೋ ಸಾಧಿಸ್ಬೇಕು ಅನ್ನೋ ಛಲ ತುಂಬಿಸ್ಬೇಕಾಗುತ್ತೆ. ಇದೆಲ್ಲ ಮಾಡೋ ನಿಟ್ಟಿನಲ್ಲಿ ನಾವು ಪೋಷಕರಾಗಲಿ, ಟೀಚರ್ಸ್ ಆಗಿರಲಿ, ಸರ್ಕಾರ ಆಗಲಿ ಗಮನ ಹಾಕಬೇಕು ಅಂತ ನನ್ನ ಅಭಿಪ್ರಾಯ. ಒಟ್ಟಿನಲ್ಲಿ ಹೇಳೋದಾಗಿದ್ರೆ, ನಮ್ಮ ಟೀಚರ್ಸ್ ಕೈಯಲ್ಲಿರುವಂಥದ್ದು, ನನ್ನ ಕೈಯಲ್ಲಿರುವಂಥ ಕೆಲಸ ಏನು ಅಂದರೆ, ನಾವು ಹೆಚ್ಚೆಚ್ಚಿಗೆ ಇವತ್ತು ಯೋಚನೆ ಮಾಡಬೇಕು. ನಾವು ನಿಜವಾಗ್ಲೂ 10ನೇ ಕ್ಲಾಸ್ಗೆ ಬೇಗನೆ ಪ್ರಿಪೇರ್ ಮಾಡ್ತಾ ಇದ್ದೀವಾ? ಈ ಕ್ವಶನ್ ಪೇಪರ್ ಸ್ಟ್ಯಾಂಡರ್ಡ್ಸ್ಗೆ ಅಥವಾ CBSE ಸ್ಟ್ಯಾಂಡರ್ಡ್ಸ್ಗೆ ನಾವು ನಮ್ಮ ಮಕ್ಕಳನ್ನ
ನಿಜವಾಗ್ಲೂ ಪ್ರಿಪೇರ್ ಮಾಡ್ತಾ ಇದೀವ ಅನ್ನೋದು ನಾವೆಲ್ಲ ಪ್ರಶ್ನೆ ಮಾಡ್ಕೊಬೇಕು. ನಮ್ಮ ಕ್ಲಾಸ್ ರೂಮ್ನ ನಾವೆಷ್ಟು ಲೈವ್ಲಿ ಇಟ್ಕೊಳಕ್ಕಾಗಿದೆ, ನಮ್ಮ ಕ್ಲಾಸ್ ರೂಮ್ನಲ್ಲಿ ನಾವೆಷ್ಟು ಹ್ಯಾಂಡ್ಸ್ ಆನ್ ಎಕ್ಸ್ಪೆರಿಮೆಂಟ್ಸು ಆ್ಯಕ್ಟಿವಿಟೀಸ್ ಮಾಡ್ತಾ ಅವರಲ್ಲಿ ಇಂಟ್ರೆಸ್ಟ್ನ ಉಳಿಸ್ಕೊಳಕ್ಕಾಗಿದೆ ಅನ್ನೋದು ನಾವು ಯೋಚನೆ ಮಾಡಬೇಕು. ಆಮೇಲೆ ಸ್ಟೂಡೆಂಟ್ ಓರಿಯೆಂಟೆಡ್ ಆಗಿದ್ದೀವ ನಾವು. ವೀಕರ್ ಸ್ಟೂಡೆಂಟ್ಸ್ನ ಬೆಳೆಸೋಕ್ಕೆ ನಾವೇನು ಮಾಡ್ತಾ ಇದೀವಿ, ಓನ್ಲಿ ಕಾನ್ಸಂಟ್ರೇಟೆಡ್ ಆನ್ ಅಂದರೆ ಒಳ್ಳೆ ಮಾರ್ಕ್ಸ್ ತೆಗಿಯೋ ವಿದ್ಯಾರ್ಥಿಗಳು ಮಾತ್ರ ನಾವು ಕಾನ್ಸಂಟ್ರೇಟ್ ಮಾಡಿ ವೀಕರ್ ಸ್ಟೂಡೆಂಟ್ಸ್, ಆವ್ರೇಜ್ ಸ್ಟೂಡೆಂಟ್ಸ್ನ ಹಾಗೆ ಬಿಟ್ಟು 10ನೇ ಕ್ಲಾಸಲ್ಲಿ ಮಾತ್ರ ನೋಡ್ತಾ ಇದ್ದೀವ. ಇದನ್ನು ಕೂಡ ನಾವು ನನ್ನೂ ಸೇರಿದಂತೆ ಎಲ್ಲರೂ ಕೂಡ ಇದನ್ನು ಗಮನ ಹರಿಸ್ಬೇಕು. ಟೀಚರ್ಸ್ ಹಂತದಲ್ಲಿ ನಾವು ಏನು ಮಾಡೋಕ್ಕಾಗುತ್ತೆ, ನಾವು ಮಾಡೋಕ್ಕೆ ಸಾಧ್ಯ ಇದೆ ಅನ್ನೋದು ನನ್ನ ಅಭಿಪ್ರಾಯ. ಸರ್ಕಾರ ಹಂತದಲ್ಲಿ ಕೂಡ ಸರ್ಕಾರ ಟೀಚರ್ಸ್ನ ಗ್ರೌಂಡಲ್ಲಿ ಕೆಲಸ ಮಾಡೋ ಟೀಚರ್ಸ್ನ ಒಪಿನಿಯನ್ ತಗೊಳ್ಬೇಕು. ಅವರ ಒಪಿನಿಯನ್ನು ನಿಜವಾಗ್ಲೂ ಮ್ಯಾಟ್ರ್ ಆಗುತ್ತೆ. ಆಮೇಲೆ ಸಾಕಷ್ಟು ಇವತ್ತು ಪ್ರೈವೇಟ್ ಟೀಚರ್ಸ್ಗೆ ಸ್ಯಾಲ್ರಿನ ಒಂದು ಮಿನಿಮಮ್, ಒಂದು ಡೀಸೆಂಟ್ಗೆ ಒಂದು ಮಿನಿಮಮ್ ಸ್ಯಾಲ್ರಿನ ಸರ್ಕಾರ ಒಂದು ರೂಲ್ ಮಾಡಬೇಕು. ಒಂದು ಸ್ಯಾಲ್ರಿನ ಕೊಡಲೇಬೇಕು ಪ್ರೈವೇಟ್ ಮ್ಯಾನೇಜ್ಮೆಂಟ್ಸ್ ಅಂತ ನಾವು ಒಂದು ರೂಲ್ ಮಾಡಬೇಕು ಸರ್ಕಾರ. ಆಗ ಯು ಕ್ಯಾನ್ ಎಕ್ಸ್ಪೆಕ್ಟ್ ಸಮ್ ಮೆರಿಟೋರಿಯಸ್ ಸ್ಟೂಡೆಂಟ್ಸ್. ಆಮೇಲೆ ಸ್ಯಾಲ್ರಿ ಇದು ಪ್ರಾಬ್ಲಮ್ ಇಲ್ಲ ಅಂದರೆ ವಿ ಕ್ಯಾನ್ ಕಾನ್ಸಂಟ್ರೇಟ್ ಮೋರ್ ಆನ್ ಸ್ಟೂಡೆಂಟ್ಸು. ಇನ್ನೊಂದು ಪ್ರೈವೇಟ್ ಗೌರ್ಮೆಂಟ್ ಸ್ಕೂಲಲ್ಲಿ ಹೆಚ್ಚೆಚ್ಚು ಸ್ಟಾಫ್ಸ್ಗಳನ್ನ ಕೊಟ್ಟು ಸ್ಟ್ರೆಂಥನ್ ಮಾಡಿ, ಪಬ್ಲಿಕ್ ಎಜುಕೇಷನ್ನ ಸ್ಟ್ರೆಂಥನ್ ಮಾಡಿ, ಟೀಚರ್ಸ್ನ ಹೆಚ್ಚೆಚ್ಚು ಪಾಠಗಳಿಗೆ ಮಾತ್ರ ಫೋಕಸ್ ಮಾಡಿದಾಗ ಅಲ್ಲಿ ಇನ್ನೂ ರಿಸಲ್ಟ್ ಹೆಚ್ಚಿಗೆ ಬರೋಕ್ಕೆ ಸಾಧ್ಯ ಅಂತ ನನ್ನ ಒಪಿನಿಯನ್ನು. ನನ್ನ ವೆರಿ ಲಿಮಿಟೆಡ್ 8ರಿಂದ 10 ವರ್ಷಗಳ ಎಕ್ಸ್ಪೀರಿಯನ್ಸಲ್ಲಿ ನನ್ನ ಇಷ್ಟ ಅಬ್ಸರ್ವೇಷನ್ಸ್ನ ನಾನು ಹೇಳಬೇಕನ್ನಿಸ್ತು. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಅಥವಾ ಈ ಅಭಿಪ್ರಾಯ ಬಿಟ್ಟು ಬೇರೆ ಅಭಿಪ್ರಾಯ ಇದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು.